ಮತ್ತೆ ಬೀದಿಗಿಳಿದು ಮುಷ್ಕರ ಮಾಡ್ತಾರಾ ಸಾರಿಗೆ ನೌಕರರು. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಜಟಾಪಟಿ ನಡೆದಿರತಕ್ಕಂಥದ್ದು ವೇತನಕ್ಕಾಗಿ. ವೇತನ ಹೆಚ್ಚಳ ಮಾಡದ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ನೌಕರರು. ಮತ್ತೆ ಬೀದಿಗಿಳಿದು ಮುಷ್ಕರ ಮಾಡ್ತಾರಾ ಸಾರಿಗೆ ನೌಕರರು. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ವೇತನ ಜಟಾಪಟಿ ನಡೀತಾ ಇದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ನೌಕರರು. ಬೆಳಗಾವಿ ಅಧಿವೇಶನದ ಬಳಿಕ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಘೋಷಣೆ ಕೂಡ ಕೂಗಲಾಗಿದೆ ಚಾಲಕರಿಂದ. ಈ ಹಿನ್ನೆಲೆ ಸಾರಿಗೆ ನೌಕರರ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾದ ಸರ್ಕಾರ ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಪ್ಲಾನ್ ಮಾಡಿರುವ ನೌಕರರ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಮಾತುಕತೆ ನಡೆಸಿ ಬೇಡಿಕೆ ಈಡೇರಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೂಡ ನೀಡಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರ ಮುಖಂಡರ ಜತೆ ಸಭೆ ಮಾಡಲು ಮುಂದಾದ ಸಚಿವರು ಕೂಡಲೇ ಸಾರಿಗೆ ನೌಕರರ ಮುಖಂಡರ ಜತೆ ರಾಮಲಿಂಗಾರೆಡ್ಡಿ ಸಭೆ ನಡೆಸಿದ್ದಾರೆ. 4 ಸಾರಿಗೆ ನಿಗಮದ ಎಂಡಿ ಹಾಗೂ ಸಾರಿಗೆ ನೌಕರರ ಮುಖಂಡರ ಜತೆ ಮೀಟಿಂಗ್. ಶೇಕಡಾ 30ರಷ್ಟು ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿರುವ ಸಾರಿಗೆ ನೌಕರರು ಕಳೆದ ಬಾರಿ ಶೇಕಡಾ 15ರಷ್ಟು ವೇತನ ಪರಿಷ್ಕರಣೆ ಮಾಡಿದ್ದ ಸರ್ಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ನಿಯಮದ ಪ್ರಕಾರ ಜನವರಿ 1ರಿಂದ ವೇತನ ಪರಿಷ್ಕರಣೆ ಮಾಡಬೇಕಿತ್ತು. ಆದರೂ ಕೂಡ ಇನ್ನೂ ಆಗಿಲ್ಲ. ಆದರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲು ರಾಜ್ಯ ಹಿಂದೇಟಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತೆ ಬೀದಿಗಿಳಿದು ಮುಷ್ಕರ ಮಾಡಲು ಯತ್ನ ನಡೆಸಿ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಸಾರಿಗೆ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಬೆಳಗಾವಿಯ ಒಂದು ಸಮಾವೇಶದಲ್ಲಿ. ಬೆಳಗಾವಿಯ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಪ್ಲಾನ್ ಮಾಡಿರ್ತಕ್ಕಂಥದ್ದು ನೌಕರರು ಒಂದು ವೇತನಕ್ಕೋಸ್ಕರ ಪರದಾಟ ನಡೆಸಿದ್ದಾರೆ. 4 ವರ್ಷಕ್ಕೊಮ್ಮೆ ಒಂದು ಅವರ ಪರಿಷ್ಕರಣೆ ನಡೆಯುತ್ತೆ ವೇತನಕ್ಕಾಗಿ. ಆದರೆ ಇದುವರೆಗೂ ಹಿಂದೇಟಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ.